ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತ್ವಂ ನಮಾಮಿ ಬೃಹಸ್ಪತಿಂ. ಟಿವಿ ನೈನ್ ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಇನ್ನು ತಾರೀಕು 6/8/2026 ಗುರುವಾರ ಪರಾಭವನಾಮ ಸಂವತ್ಸರ ಆಷಾಢ ಮಾಸ ದಕ್ಷಿಣಾಯನ ಗ್ರೀಷ್ಮ ಋತು ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಭರಣಿ ನಕ್ಷತ್ರ ಗಂಡ ಯೋಗ ಕೌಲವಕರ್ಣ ಇರ್ತಕ್ಕಂಥ ಈ ದಿನದ ರಾಹುಕಾಲ 1:59 3:34 ತನಕ ರಾಹುಕಾಲ ಇರುತ್ತೆ. ಹಾಗೆ ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ 12:25 1:59 ತನಕ ಸಂಕಲ್ಪ ಕಾಲ, ಒಂದು ಶುಭ ಕಾಲ. ಈ ಕಾಲದಲ್ಲಿ ಏನೇ ಕೆಲಸ ಮಾಡಿದ್ರು ಒಂದಷ್ಟು ಪಾಸಿಟಿವ್ ಧನಾತ್ಮಕ ಒಂದು ಫಲಿತಗಳು ಬರ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಇಂದು ರವಿ ಕರ್ಕಾಟಕ ರಾಶಿಯಲ್ಲಿ, ಚಂದ್ರ ಮೇಷ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಕಾಲಾಷ್ಟಮಿ, ಇಂದು ಕಾಲಾಷ್ಟಮಿ, ಕಾಲಭೈರವನ ಆರಾಧನೆ ಮಾಡ್ತಕ್ಕಂಥ ದಿನ, ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥ ದಿನ. ಕಾಲಕಾಲಾಯ ವಿದ್ಮಹಿ ಕಾಲಾತೀತಾಯ ಧಿಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಪ್ರತಿಯೊಂದು ಕೂಡ ಪ್ರತಿ ಮನುಷ್ಯನಿಗೂ ಕಾಲ ಅನ್ನೋದು ಪಾಠ ಕಲಿಸುತ್ತೆ, ಕಾಲ ಅನ್ನೋದು ಬುದ್ಧಿ ಕಲಿಸುತ್ತೆ, ಕಾಲ ಅನ್ನೋದು ಶುಭವನ್ನು ಮಾಡುತ್ತೆ. ಕಾಲ ಅಂತಕ್ಕಂಥದ್ದು ನಮ್ಮ ಜೀವನದ ಒಂದು ನಿರ್ವಹಣೆಯನ್ನು ಕೂಡ ಕಾಲವೇ ಮಾಡುತ್ತೆ. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ನಾವು ಕರೆಯೋದು. ಅದಕ್ಕೆ ಕಾಲಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೂಡ ನಾವು ಕೊಡಬೇಕಾಗಿರುತ್ತೆ. ಅಂತಹ ಕಾಲಾಷ್ಟಮಿ ತಿಥಿ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆ ಹಿರೋಶಿಮಾ ದಿನ ಕೂಡ ಇದಾಗಿರುತ್ತೆ. ಗಂಗಾವತಿ ಕಲ್ಮಠದಲ್ಲಿ ಲಿಂಗೈಕ್ಯ ಶ್ರೀ ಕೊಟ್ಟೂರೇಶ್ವರರ ಶಿವಯೋಗಿಗಳ ಪುಣ್ಯ ದಿನ ಆಚರಣೆ ಮಾಡಿಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ, ಮೇಷರಾಶಿ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಕುಜ ಈಗ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಈ ರಾಶಿಯವರಿಗೆ ಇಂದು ಭರಣಿ ನಕ್ಷತ್ರ, ಮೇಷರಾಶಿಯ ಭರಣಿ ನಕ್ಷತ್ರ, ಶುಕ್ರನ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡಕ್ಕೆ ಹೋದಾಗ ಮೇಷರಾಶಿಯವರಿಗೆ ಬಹಳಷ್ಟು ಅದೃಷ್ಟದಾಯಕ ದಿನ. ಕೆಲಸ ಕಾರ್ಯಗಳು ಪೂರ್ತಿ ಆಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪೂರ್ಣ ಆಗುತ್ತೆ, ಆಕಸ್ಮಿಕ ಧನಯೋಗ, ಆಕಸ್ಮಿಕ ಕಾರ್ಯಸಿದ್ಧಿ, ವ್ಯವಹಾರಗಳು ಚೆನ್ನಾಗಿರುತ್ತೆ. ಹಾಗೆ ಪ್ರಯಾಣ ಯೋಗ ಇರತಕ್ಕಂಥದ್ದು, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ, ವೃತ್ತಿಯಲ್ಲಿ ಶುಭ ಆಗುತ್ತೆ, ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವು ಹೆಚ್ಚು ಜಂಬ ಕೊಚ್ಕೊಳ್ಳೋಕ್ಕೆ ಅಥವಾ ಹೇಳ್ಕೊಳ್ಳೋಕ್ಕೆ ಅಥವಾ ನನ್ನಿಂದನೇ ಈ ಕೆಲಸ ಆಯಿತು ಅಂತಕ್ಕಂಥ ಅಹಮ್ಮನ್ನು ದೂರ ಇಟ್ಟು ಪ್ರಶಾಂತವಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಬೇಕಾದವರ ಜೊತೆ ಕಲಹಗಳು ಕೂಡ ಉಂಟಾಗುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಹಾಗೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಬೇಕಾದವರನ್ನು ಭೇಟಿ ಆಗ್ತಕ್ಕಂಥ ಯೋಗ, ಒಳ್ಳೆಯ ಭೋಜನ ಯೋಗ, ಇದು ಕೂಡ ನೋಡಿ, ಇದು ಎಲ್ರಿಗೂ ಸಿಗಬೇಕು ಅಂದರೆ ಅದೃಷ್ಟ ಇರಬೇಕು. ಮೇಷರಾಶಿಯವರಿಗೆ ಇವತ್ತು ಒಳ್ಳೆಯ ಆಹಾರದ ಯೋಗ ಚೆನ್ನಾಗಿರುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ, ಮಕ್ಕಳಿಂದ ಶುಭ ಆಗುತ್ತೆ. ತುಂಬ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿದ್ದು, ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು, ತಮ್ಮ ಅದೃಷ್ಟದ ಸಂಖ್ಯೆಗಳು 3 ಆಗಿರುತ್ತೆ. ಸಾಧ್ಯವಾದಷ್ಟು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ಹಯಗ್ರೀವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ವೃಷಭ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಈಗ ಶುಕ್ರನು ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆ ರಾಷ್ಟ್ರಾಧಿಪತಿ ಕೂಡ ಹೌದು. ಹಾಗೆಯೇ ಈ ರಾಶಿಯವರಿಗೆ ದ್ವಿತೀಯದಲ್ಲಿರ್ತಕ್ಕಂಥ ಕುಜ ಆಗ್ಬೋದು, ಹಾಗೆ ತೃತೀಯದಲ್ಲಿರ್ತಕ್ಕಂಥ ರವಿ, ಬುಧ, ಗುರು ಇದೆಲ್ಲವನ್ನು ಗಮನಿಸಿ, ಹಾಗೆ ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಅನ್ನೆಸರಿ ಸುಮ್ಮನೆ ಆದರೂ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳೋಕ್ಕೆ ಹೋಗಬೇಡಿ. ಆದಾಯದಲ್ಲಿ ಏರಿಕೆ ಆಗುತ್ತೆ. ಸ್ವಲ್ಪ ಪರಿಶ್ರಮ ಜಾಸ್ತಿ ಆದರೂ ಕೂಡ ಇನ್ಕಮ್ ಚೆನ್ನಾಗಿರುತ್ತೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ, ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ, ತುಂಬ ಬೇಕಾದ ಸ್ನೇಹಿತರ ಜೊತೆ ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರು ನೌಕರಿ ಬದಲಾಯಿಸ್ಕೊಳ್ತಕ್ಕಂಥ ಯೋಗ, ಯಾರಾದರೂ ಮಾರ್ಗದರ್ಶನ ತಗೊಳ್ಳೋದು ತುಂಬ ಒಳ್ಳೆಯದು. ತುಂಬ ಬೇಕಾದವ್ರ ಜೊತೆ ನಿಮ್ಮ ರಿಯಲ್ ಫ್ಯಾಕ್ಟ್ಸ್ ಅಂದರೆ ನಿಮ್ಮ ಎಲ್ಲ ವಿಷಯಗಳನ್ನು ಬೇಕಾದವ್ರ ಜೊತೆ ಹೇಳ್ಕೋಬೇಡಿ. ಇದರಿಂದ ಕೂಡ ಒಂದಷ್ಟು ಮಾನಸಿಕವಾಗಿ ಹಿಂಸೆ ಕೂಡ ಆಗಬಹುದು. ವಾಹನ ಯೋಗ ಚೆನ್ನಾಗಿದೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡುತ್ತೆ. ಹಾಗೆಯೇ ಉದ್ಯೋಗ ಪರಿವರ್ತನೆ ಆಗ್ತಕ್ಕಂಥ ದಿನ ಸಹ ವೃಷಭ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರ ಅದೃಷ್ಟ ಸಂಖ್ಯೆಗಳು 2 ಆಗಿದ್ದು, ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ಜಟಾಧರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಬುಧನು ಈಗ ಕರ್ಕಾಟಕ ರಾಶಿಯಲ್ಲಿ ರವಿಯೊಟ್ಟಿಗೆ ಬುಧಾದಿತ್ಯ ಯೋಗ ಇರತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಹಾಗೆ ಮಿಥುನ ರಾಶಿಯವರಿಗೆ ಇಂದು ಜನ್ಮದಲ್ಲೇ ಇರತಕ್ಕಂತಹ ಕುಜ
ಹಾಗಾಗಿ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರುತ್ತೆ. 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ನೇರ ನಿರ್ಧಾರ ಇರುತ್ತೆ, ಆಧ್ಯಾತ್ಮಿಕ ಒಲವು ಮೂಡುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಭೂಮಿ ತಗೊಳ್ತಕ್ಕಂಥ ಯೋಗ, ವ್ಯಾಪಾರ ವ್ಯವಹಾರಗಳು, ವಹಿವಾಟುಗಳು, ಲೇವಾದೇವಿಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆದರೆ ತುಂಬ ಬೇಕಾದವರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನವನ್ನು ತಾವು ಕೊಡಬೇಕಾಗಿರುತ್ತೆ. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ, ಕಬ್ಬಿಣ ವ್ಯಾಪಾರಿಗಳಿಗೆ, ಬಟ್ಟೆ ವ್ಯಾಪಾರಿಗಳಿಗೆ, ದಿನಸಿ ವ್ಯಾಪಾರಿಗಳಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಗುರಿ ಈಡೇರತಕ್ಕಂಥ ದಿನ ಸಹ ಮಿಥುನ ರಾಶಿಯವರಿಗಾಗಿದ್ದು, ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದಾಗ್ಬೋದು, ಫಲಿತಾಂಶದ ಒಂದು ಒಳ್ಳೆಯ ಫಲ ಸಿಗ್ತಕ್ಕಂಥ ದಿನ ಸಹ ಮಿಥುನ ರಾಶಿಯವರಿಗಾಗಿರುತ್ತೆ. ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ತಮ್ಮ ಅದೃಷ್ಟದ ಸಂಖ್ಯೆಗಳು 4 ಆಗಿದ್ದು, ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ಯೋಗ ನಿಧಯೇ ನಮಃ, ಯೋಗ ನಿಧಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ನಿಧಿ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯಗಳು ನಿಧಿಯ ರೂಪದಲ್ಲಿ ನಿಮಗೆ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ, ರಾಶಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಭರಣಿ ನಕ್ಷತ್ರದ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡಕ್ಕೆ ಹೋದಾಗ 6 ಗ್ರಹಗಳ ಶುಭ ಫಲ, 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ವ್ಯವಹಾರಗಳು ಚೆನ್ನಾಗಿರುತ್ತೆ, ಆರ್ಥಿಕ ವಿಷಯಗಳಲ್ಲಿ ತುಂಬ ಒಳ್ಳೆಯದಾಗ್ತಕ್ಕಂಥ ಜೊತೆಗೆ ಸಾಕಷ್ಟು ಪೂರ್ಣ ಅವಕಾಶಗಳು ಸಿಗುತ್ತೆ. ಎಷ್ಟೋ ಜನರಿಗೆ ಅವಕಾಶ ಸಿಗದೆ ಒದ್ದಾಡ್ತಾ ಇರ್ತಾರೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಇಂದು ಬಹಳ ಅವಕಾಶಗಳು ಬರುತ್ತೆ, ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ, ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಸಮಾಚಾರ, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಸ್ವಲ್ಪ ದಾಯಾದಿ ಕಲಹಗಳು ಉಲ್ಬಣ ಆಗ್ತಕ್ಕಂಥದ್ದು, ಕಾನೂನು ವಿಷಯಗಳಲ್ಲಿ ಬಹಳಷ್ಟು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ, ಹೂಡಿಕೆಯಿಂದ ಲಾಭ ಆಗುತ್ತೆ, ಹಳೆ ಹೂಡಿಕೆಯಿಂದ ಲಾಭ ಆಗುತ್ತೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ವಾಹನದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ಕರ್ಕಾಟಕ ರಾಶಿಯವರು ವಹಿಸಬೇಕಾಗಿದ್ದು, ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು, ತಮ್ಮ ಅದೃಷ್ಟದ ಸಂಖ್ಯೆಗಳು 6 ಆಗಿರುತ್ತೆ. ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಬ್ರಹ್ಮರೂಪಿಣೇ ನಮಃ, ಓಂ ಬ್ರಹ್ಮ ರೂಪಿಣೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಸಿಂಹರಾಶಿ, ರಾಶಾಧಿಪತಿ ಆಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ. ವಾದ ವಿವಾದಗಳಿಗೆ ಆಸ್ಪದವನ್ನು ಕೊಡಬೇಡಿ, ಆರೋಗ್ಯದ ಕಡೆ ಗಮನ ಕೊಡಿ. ಆರ್ಥಿಕ ವಿಷಯಗಳಲ್ಲಿ ಬೆಳಗಿನ ಜಾವ ಸ್ವಲ್ಪ ಬೇಜಾರಾದರೂ ಕೂಡ ಸಂಧ್ಯಾಕಾಲದಲ್ಲಿ ಬಹಳಷ್ಟು ಅನುಕೂಲ ಇರ್ತಕ್ಕಂಥದ್ದು, ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಆತ್ಮವಿಶ್ವಾಸ ಗಟ್ಟಿ ಆಗ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗ್ತಕ್ಕಂಥ ಯೋಗ, ಅವಿವಾಹಿತರಿಗೆ ವಿವಾಹ ಯೋಗ, ಹಾಗೆ ಉದ್ಯೋಗ ಅರಸ್ತಾ ಇರ್ತಕ್ಕಂಥವರಿಗೆ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಕೋರ್ಟ್ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಹಾಗೆ ತುಂಬ ಅತಿಯಾಗಿ ನಂಬಿರ್ತಕ್ಕಂಥವರು ನಂಬಿಕೆ ದ್ರೋಹ ಅಥವಾ ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ರೈತಾಪಿ ವರ್ಗದವರಿಗೆ ಒಳ್ಳೆಯದಾಗುತ್ತೆ. ಕೆಲವರು ನೀರನ್ನು ಹರಿಸ್ತಕ್ಕಂಥವ್ರಿಗೆ ಅಥವಾ ಬೋರ್ವೆಲ್ ಹಾಕ್ಸ್ತಾ ಇದ್ದೀರಾ, ನೀರಿನ ವಿಚಾರದಲ್ಲಿ ರೈತಾಪಿ ವರ್ಗದವರಿಗೆ ಬಹಳಷ್ಟು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ, ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ಗಂಡ ಹೆಂಡತಿ ಇಬ್ಬರಲ್ಲೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ವಿವಾಹ ವಿಷಯಗಳಲ್ಲೂ ಸಹ ಒಳ್ಳೆಯದಾಗ್ತಕ್ಕಂಥ ಯೋಗ, ಸೈಟು ಅಥವಾ ಮನೆ ಅಥವಾ ಕಟ್ಟಡದ ವಿಚಾರದಲ್ಲಿ ಒಂದಷ್ಟು ಯೋಚನೆ ಮಾಡ್ತಕ್ಕಂಥ ದಿನ ಸಹ ಇದಾಗಿರುತ್ತೆ. ಸರ್ಕಾರಿ ನೌಕರರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ ತುಂಬಾ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿದ್ದು, ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ಜಗತ್ಪತಯೇ ನಮಃ, ಓಂ ಜಗತ್ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶಾಧಿಪತಿ ಆಗಿರ್ತಕ್ಕಂಥ ಬುಧ. ಜನ್ಮದಲ್ಲಿ ಬೇರೆ ಶುಕ್ರ ಇದ್ದಾನೆ. ಕನ್ಯಾ ರಾಶಿಯವರಿಗೆ ಅದೃಷ್ಟ ಬೇರೆ ಇದೆ, ಗುರುಬಲ ಬೇರೆ ಇದೆ. ಏಕಾದಶ ಸ್ಥಾನದ ಗುರು ಬಹಳ ಅದ್ಭುತವಾಗಿದೆ. ಬುಧ ಬೇರೆ ಏಕಾದಶ ಸ್ಥಾನ, ಆದರೆ ರಾಶಾಧಿಪತಿ ಕೂಡ ಏಕಾದಶ ಸ್ಥಾನ. ಬುದ್ಧಿಯಲ್ಲಿ ಚುರುಕಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. ಒಳ್ಳೆಯದನ್ನು ಯೋಚನೆ ಮಾಡಿ, ಬೇರೆಯವರು ಏನೋ ಹೇಳ್ತಾರೆ ಅಂತೇಳಿ ಅದಕ್ಕೆ ಹೆಚ್ಚು ಅವಕಾಶ ಕೊಡೋಕೆ ಹೋಗ್ಬಿಡಿ. ಅಪವಾದಗಳಿಂದ ಮುಕ್ತರಾಗ್ತೀರಾ. ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಕಟ್ಟಡ ಕೆಲಸಗಳಲ್ಲಿ ಪರಿಪೂರ್ಣ ಆಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಮೆಡಿಕಲ್ ಓದ್ತಾ ಇರ್ತಕ್ಕಂಥವ್ರಿಗೆ, ಗಣಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರರಿಗೆ, ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ, ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಆಗುತ್ತೆ. ತಂದೆ ಅಥವಾ ಮಕ್ಕಳ ಒಂದು ವೈಮನಸ್ಯ ಅಥವಾ ಕಲಹಗಳು ಕೂಡ ಇತ್ಯರ್ಥ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿವಾಹ ವಿಷಯಗಳಲ್ಲಿ ಪ್ರೇಮ ವ್ಯವಹಾರಗಳಿಗೆ ಹೆಚ್ಚು ಮನ್ನಣೆ ಸಿಗ್ತಕ್ಕಂಥದ್ದು. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡುತ್ತೆ. ದೂರದ ಪ್ರಯಾಣ, ನೀವೇ ಡ್ರೈವಿಂಗು, ಸ್ವಲ್ಪ ಜಾಗೃತಿಯಾಗಿರಿ. ಇಂದು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು, ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ವಿದ್ಯಾದಾಯಿನೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ತುಲಾರಾಶಿ, ರಾಶಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಈಗ ನೀಚ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು. ಹಾಗೆ ತುಲಾರಾಶಿಯವರಿಗೆ ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಆದಾಯದಲ್ಲಿ ಏರಿಕೆ, ಬಿಡುವಿಲ್ಲದೆ ಕೆಲಸ,
ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಡ್ತೀರಾ, ಒತ್ತಡಗಳು ಕಡಿಮೆ ಆಗುತ್ತೆ, ಮಕ್ಕಳಿಂದ ಶುಭ ಸಮಾಚಾರ, ಮಾನಸಿಕವಾಗಿ ಒಂದು ಸದೃಢತೆಯನ್ನು ಪಡ್ಕೊಳ್ಳೋದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿದೆ, ಉದ್ಯೋಗದಲ್ಲಿ ಪರಿವರ್ತನೆ, ಹಾಗೆ ಶತ್ರುಗಳು ಕೂಡ ಮಿತ್ರರಾಗ್ತಾರೆ, ದಾಯಾದಿ ಕಲಹಗಳು ಇತ್ಯರ್ಥ ಆಗುತ್ತೆ, ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥದ್ದು ತುಲಾ ರಾಶಿಯ ಮಹಿಳೆಯರು, ಕಲಾವಿದರು, ಸಾಹಿತಿಗಳು, ಸಿನಿಮಾ ನಟರು ಇವರಿಗೆಲ್ಲ ಬಹಳಷ್ಟು ಶುಭ ಸುದ್ದಿ ಸಿಗ್ತಕ್ಕಂಥ ದಿನ ಸಹ ತುಲಾ ರಾಶಿಯವರಿಗಾಗಿರುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಆಗಿದ್ದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ಸಾಮಪ್ರಿಯಾಯೈ ನಮಃ. ಓಂ ಸಾಮಪ್ರಿಯಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಸಂಬಳ ಜಾಸ್ತಿ ಆಗ್ತಕ್ಕಂಥ ಯೋಗ. ಕಾಂಟ್ರಾಕ್ಟ್ದಾರರಿಗೆ ಒಳ್ಳೆಯದಾಗುತ್ತೆ, ಅಂದರೆ ಗುತ್ತಿಗೆದಾರರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ಇನ್ಶೂರೆನ್ಸ್ ಏಜೆಂಟ್ಸ್ಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಹಾಗೆ ಕಬ್ಬಿಣ ವ್ಯಾಪಾರಿಗಳಿಗೆ, ರಿಯಲ್ ಎಸ್ಟೇಟ್ ಅವರಿಗೆ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ, ಹಾಗೆ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ, ಸರ್ಕಾರಿ ನೌಕರರಿಗೆ ಒಂದು ಮಾನಸಿಕವಾಗಿ ಸದೃಢತೆ ಇರತಕ್ಕಂಥದ್ದು, ಒಂದು ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಮನೆ ಅಥವಾ ಸಂತಾನ ಯೋಗ ಇರತಕ್ಕಂಥದ್ದು, ಬೆಲೆ ಬಾಳ್ತಕ್ಕಂಥ ವಸ್ತು ಕೊಂಡುಕೊಳ್ತಕ್ಕಂಥ ಯೋಗ, ಹಳೆ ಸಾಲವನ್ನು ತೀರಿಸ್ಕೊಳ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಆಗುತ್ತೆ, ದಾಯಾದಿ ಕಲಹಗಳು ಇತ್ಯರ್ಥ ಆಗುತ್ತೆ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರತಕ್ಕಂಥ ದಿನ ಸಹ ವೃಶ್ಚಿಕ ರಾಶಿಗಾಗಿರುತ್ತೆ. ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ವೃಶ್ಚಿಕ ರಾಶಿಗೆ ಗುರು ದೃಷ್ಟಿ ಬೇರೆ ಇದೆ. ಅನಿಸಿಕೆಗಳಿಗೆ ಮನ್ನಣೆ ಸಿಗುತ್ತೆ. ಏನಾದರೂ ಮಾಡೋಕ್ಕೆ ಹೋಗಿ ಧನಾತ್ಮಕವಾಗಿ ಯೋಚನೆ ಮಾಡ್ಕೊಳ್ಳಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ವಾಹನ ತಗೊಳ್ತಕ್ಕಂಥ ಯೋಗ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಈ ರಾಶಿಯವರ ಅದೃಷ್ಟ ಸಂಖ್ಯೆಗಳು 4 ಆಗಿದ್ದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥದ್ದು. ಹಸಿರು ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಳ್ಳಿ. ಓಂ ಯಜ್ಞನಾಥಾಯ ನಮಃ. ಓಂ ಯಜ್ಞನಾಥಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಧನುಸು ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಉದ್ಯೋಗದಲ್ಲಿ ಸ್ವಲ್ಪ ಹಿತಶತ್ರುಗಳ ಕಾಟ, ತುಂಬ ಬೇಕಾದವರೇ ಕಿರಿಕಿರಿ ಮಾಡ್ತಾರೆ. ಹಾಗೆಯೇ ಅನ್ನೆಸರಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಊಹಾಪೋಹಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ, ನಿಮ್ಮನ್ನು ನೀವೇ ನಿಂದಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಏಕಾಂಗಿತನದಿಂದ ಫೀಲ್ ಆಗೋಕ್ಕೆ ಹೋಗಬೇಡಿ. ನಿಮಗೆ ಬೇರೆಯವರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ವಸ್ತು ಖರೀದಿ ಯೋಗ, ವಾಹನ ತಗೊಳ್ತಕ್ಕಂಥ ಯೋಗ, ಆಸ್ತಿಯ ವಿಚಾರದಲ್ಲಿ ಶುಭ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ. ಹಾಗೆ ಕೈಗಾರಿಕೆಯನ್ನು ನಡೆಸ್ತಾ ಇರತಕ್ಕಂಥವರಿಗೆ, ಇಂಡಸ್ಟ್ರಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಹಾಗೆ ಸರ್ಕಾರಿ ನೌಕರರಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ವ್ಯಾಪಾರಸ್ಥರಿಗೆ ಒಂದು ಮಾನಸಿಕವಾಗಿ ಸಂಧ್ಯಾಕಾಲದಲ್ಲಿ ಬಹಳಷ್ಟು ತೃಪ್ತಿ ಇರತಕ್ಕಂಥ ದಿನ ಸಹ ಇದಾಗಿರುತ್ತೆ. ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಚಿಂತೆ ಕಾಡುತ್ತೆ. ಇಂದು ತಮ್ಮ ಅದೃಷ್ಟದ ಸಂಖ್ಯೆಗಳು 5 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಓಂ ವೃಷಧ್ವಜಾಯ ನಮಃ. ಓಂ ವೃಷಧ್ವಜಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಮಕರ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಮಕರ ರಾಶಿಯವರಿಗೆ ಮಾತಿನಲ್ಲಿ ಜಾಗ್ರತೆ. ಮಾತಿನಿಂದ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಎಷ್ಟೋ ಸರಿ ಮಾತುಗಳಿಂದನೇ ಕಲಹಗಳು ಉಂಟಾಗುತ್ತೆ, ಮಾತುಗಳಿಂದನೇ ಜೀವನ ಹೋಗ್ಬಿಡುತ್ತೆ, ಮಾತುಗಳಿಂದನೇ ವೃತ್ತಿ ಹೋಗ್ಬಿಡುತ್ತೆ, ಮಾತುಗಳಿಂದನೇ ಜೀವನ ಬರ್ಬರ ಆಗಿಬಿಡುತ್ತೆ. ಇವತ್ತಿನ ದಿನ ನೀವು ಮಾತಾಡಬೇಕಾದ್ರೆ ಹುಷಾರಾಗಿರಿ, ಯೋಚನೆ ಮಾಡಿ ಮಾತಾಡ್ಕೊಳ್ಳಿ. ಆಹಾರದಲ್ಲಿ ಹುಷಾರಾಗಿರಿ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಜನಮನ್ನಣೆ ಇರುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ರೈತರಿಗೆ, ವ್ಯಾಪಾರಸ್ಥರಿಗೆ, ಕಬ್ಬಿಣ ವ್ಯಾಪಾರಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಡೆಂಟಲ್ ಡಾಕ್ಟರ್ಸ್ಗೆ, ಪಶುವೈದ್ಯರಿಗೆ, ವೈದ್ಯಕೀಯ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ತರಿಗೂ ಮಕರ ರಾಶಿಯವರಿಗೆ ಬಹಳಷ್ಟು ಶುಭ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕಟ್ಟಡ ಕಟ್ಟೋಕೆ ವ್ಯಾಪಾರ ಮಾಡ್ತೀರಾ, ಅಥವಾ ಕಟ್ಟಡ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತೀರಾ, ಒಂದು ಪ್ಲ್ಯಾನನ್ನು ರೂಪಿಸ್ಕೊಳ್ತಕ್ಕಂಥದ್ದು, ಹಳೆ ಸಾಲದ ಚಿಂತೆ ಕೂಡ ತೀರ್ತಕ್ಕಂಥದ್ದು, ಆಕಸ್ಮಿಕ ಧನ ಯೋಗ ಇರ್ತಕ್ಕಂಥದ್ದು, ಮಹಿಳೆಯರಿಗೆ ಭಾಳಷ್ಟು ಅದೃಷ್ಟ ಇರ್ತಕ್ಕಂಥ ದಿನ ಸಹ ಮಕರ ರಾಶಿಯವರಿಗಾಗಿರುತ್ತೆ. ಚಿಂತೆಗಳನ್ನು ಬಿಡಿ, ಯೋಜನೆಗಳನ್ನು ರೂಪಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿದ್ದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಓಂ ಮುನೀಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಕುಂಭರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಅಣ್ಣ ತಮ್ಮಂದಿರ ಕಲಹಗಳು ಇತ್ಯರ್ಥ ಆಗುತ್ತೆ, ಅಕ್ಕ ತಂಗಿಯರ ಕಲಹಗಳು ಇತ್ಯರ್ಥ ಆಗುತ್ತೆ, ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ. ಆತುರ ಬೇಡ, ಗಾಬರಿ ಬೇಡ, ಸುಳ್ಳು ಹೇಳಕ್ಕೆ ಹೋಗಬೇಡಿ. ಕುಂಭರಾಶಿಯವರು ಇವತ್ತೇನಾದರೂ ಸುಳ್ಳು ಹೇಳಿದ್ರೆ
ಸಿಕ್ಕಾಕ್ಕೊಳ್ತೀರಾ. ಹಾಗಾಗಿ ಸುಳ್ಳು ಬೇಡ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಕಟ್ಟಡ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಹಾಗೆ ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಒಂದಷ್ಟು ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಸಣ್ಣ ಪುಟ್ಟ ಹಳೆಯ ಆರೋಗ್ಯದ ಸಮಸ್ಯೆಗಳಿದ್ದರೆ ದಯವಿಟ್ಟು ಅದನ್ನೇ ನೀವು ಸರಿಯಾಗಿ ನೋಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ. ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು, ಕೆಲಸ ಕಾರ್ಯಗಳ ವಿಚಾರದಲ್ಲಿ ಬೇರೆಯವರ ಸಹಕಾರದಿಂದ ಪರಿಪೂರ್ಣ ಆಗ್ತಕ್ಕಂಥ ಯೋಗ. ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಹಾಗೆ ಮಹಿಳೆಯರಿಗೆ ಭಾಳಷ್ಟು ಶುಭ ಇರತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 8 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಕಡೆಯ ರಾಶಿ ಆಗಿರ್ತಕ್ಕಂಥ ಮೀನರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಗುರು ಮೀನರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಮಾತು ಭಾಳ ಸೌಮ್ಯವಾಗಿರುತ್ತೆ. ಆಗಲೇ ಹೇಳಿದೆ ಮಾತು ಕಷ್ಟ, ಆದರೆ ನಿಮಗೆ ಈ ರಾಶಿಯವರಿಗೆ ಮಾತು ಸೌಮ್ಯವಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಪರಿಪೂರ್ಣ ಮಾಡ್ಕೊಳ್ತೀರಾ. ಒಳ್ಳೆಯ ಸ್ನೇಹಿತರ ಭೇಟಿ ಆಗ್ತಕ್ಕಂಥದ್ದು, ಉನ್ನತ ಸ್ಥಾನ ಸಿಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು. ಗುರುಬಲ ಬೇರೆ ಇದೆ, ರಾಜಕೀಯವಾಗಿ ಪ್ರಗತಿ ಇರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳು ಶುಭ ಆಗುತ್ತೆ. ಯಾರನ್ನು ನೀವು ಕೆಟ್ಟವರು ಅಂದ್ಕೊಂಡಿದ್ದೀರೋ ಅವರಿಂದನೇ ಇವತ್ತು ನಿಮಗೆ ಸಪೋರ್ಟ್ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ. ಹಾಗೆ ಈ ರಾಶಿಯವರಿಗೆ ಬ್ಯಾಂಕ್ ಸಾಲ ಅಥವಾ ಬ್ಯಾಂಕಿಗೆ ಸಾಲಕ್ಕೆ ಅಪ್ಲೈ ಮಾಡಿದರೆ ಅದು ಸಿಗ್ತಕ್ಕಂಥ ಯೋಗ. ವಾಹನ ಯೋಗ ಚೆನ್ನಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ, ಹಾಗೆ ಮಕ್ಕಳ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ವಿದೇಶದಿಂದ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ, ಬಹುದಿನಗಳಿಂದ ಕಾಯ್ತಾ ಇರತಕ್ಕಂಥ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥ ಯೋಗ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ನೀವು ಪ್ರಯತ್ನ ಮಾಡಬೇಕು. ನಾವು ಎಷ್ಟೇ ಅದೃಷ್ಟ ಅಂತ ಹೇಳಿದ್ರು ಅದಕ್ಕೆ ಪ್ರಯತ್ನ ಮಾಡಿದ್ರೆ ತಕ್ಷಣ ಫಲ ಸಿಗುತ್ತೆ. ಹಾಗೆ ಖಾಸಗಿ ಉದ್ಯೋಗಸ್ಥರಿಗೆ ಒಳ್ಳೆಯದಾಗುತ್ತೆ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ತುಂಬ ಬೇಕಾದವರ ಬಗ್ಗೆ ಅನ್ನೆಸರಿ ಟೆನ್ಷನ್ ತಗೊಳ್ಳೋಕ್ಕೆ ಹೋಗಬೇಡಿ. ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರ್ತಕ್ಕಂತಹ ದಿನ ಕುಡಿದಾಗಿರುತ್ತೆ. ಇಂದು ಓಂ ಪುರುಷೋತ್ತಮಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.